ಇಂದು ಕ್ರಾಂತಿವೀರ ಬ್ರಿಗೇಡ್ಗೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಚಾಲನೆ ಕೊಡಲಿದ್ದಾರೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಮತ್ತೊಮ್ಮೆ ಈಶ್ವರಪ್ಪನವರು ದೊಡ್ಡ ಮಟ್ಟದ ಹೋರಾಟ ಶುರು ಮಾಡ್ತಾ ಇದ್ದಾರೆ. ಅದು ತಮ್ಮ ಪಕ್ಷದ ವಿರುದ್ಧವೇ. ಇದು ಯಡಿಯೂರಪ್ಪನವ್ರ ಕುಟುಂಬದ ವಿರುದ್ಧ ತೊಡೆತಟ್ಟಿ ಬಸವನ ಬಾಗೇವಾಡಿಯಲ್ಲಿ ನಡೆಯುವಂತಹ ಕಾರ್ಯಕ್ರಮ ಉತ್ತರ ಕರ್ನಾಟಕದ 1 ಲಕ್ಷಕ್ಕೂ ಅಧಿಕ ಕಾರ್ಯಕರ್ತರು ಭಾಗಿಯಾಗುವಂಥ ಸಾಧ್ಯತೆಗಳಿದ್ದಾವೆ. ಉದ್ಘಾಟನಾ ಕಾರ್ಯಕ್ರಮಕ್ಕೆ 1008 ಸ್ವಾಮೀಜಿಯವರು ಭಾಗಿಯಾಗ್ತಾರೆ. ಕ್ರಾಂತಿವೀರ ಬ್ರಿಗೇಡ್ ಈಶ್ವರಪ್ಪನವರು ಇವತ್ತು ಚಾಲನೆಯನ್ನು ಕೊಡಲಿದ್ದಾರೆ. ರಾಜಕೀಯ ಭವಿಷ್ಯಕ್ಕೋಸ್ಕರ ತಮ್ಮ ಪುತ್ರನ ಮುಂದಿನ ಹಾದಿಗೋಸ್ಕರವೂ ಕೂಡ ಸಾಕಷ್ಟು ಪ್ರಯತ್ನಗಳನ್ನು ಅವರು ಮಾಡ್ತಾ ಇದ್ದಾರೆ. ಯಾಕೆಂದರೆ BJPಯಿಂದ ಉಚ್ಚಾಟನೆ ಆದರೂ ಅದಾದ ಮೇಲೆ ರಾಜಕೀಯ ಅವರ ಭವಿಷ್ಯ ಕೂಡ ಮಂಕಾಗ್ತಾ ಹೋಯಿತು. ರಾಷ್ಟ್ರೀಯ ನಾಯಕರಿಗೆ ಸಂದೇಶ ರವಾನಿಸೋಕೆ ಸಜ್ಜಾಗಿದ್ದಾರೆ. ತಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರಿಗೆ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಆಗುತ್ತೆ ಇದು ಅನ್ನುವಂಥ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಬಸವನ ಬಾಗೇವಾಡಿ ಬಸವಣ್ಣನವರ ಜನ್ಮಸ್ಥಳ, ಆ ಒಂದು ಸ್ಥಳದಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾರೆ. ಅಂದರೆ ತಮ್ಮ ಪಕ್ಷದವರಿಗೆ ಒಂದು ಸಂದೇಶವನ್ನು ಕೊಡೋದು, ನಮ್ಮದು ಕೂಡ ಶಕ್ತಿ ಇದೆ, ನಮ್ಮ ಹಿಂದೆನೂ ಕೂಡ ಲಕ್ಷಾಂತರ ಸಂಖ್ಯೆಯ ಕಾರ್ಯಕರ್ತರಿದ್ದಾರೆ, ಹಿಂದುಳಿದ ವರ್ಗಕ್ಕೆ ಸೇರಿದಂಥವ್ರು ಅಂಥೇಳಿ. ಅಂದರೆ ಸಿದ್ದರಾಮಯ್ಯನವರ ನಂತರ ಅಹಿಂದ ನಾಯಕರು ಯಾರು ಅಂಥೇಳಿ ಗುರುತಿಸ್ಕೊಂಡ್ರೆ ಅದು ಈಶ್ವರಪ್ಪನವರು. ಯಾಕಂದರೆ ಈ ಹಿಂದೆ ಅವರು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿದ್ರು. ರಾಜ್ಯಾದ್ಯಂತ ಸುತ್ತಾಡಿ ಹಿಂದುಳಿದ ಸಮುದಾಯಗಳನ್ನು ಸೇರಿಸುವಂಥ ಪ್ರಯತ್ನವನ್ನು ಮಾಡಿದರು. ಬಟ್ ಇಲ್ಲಿ ಈಶ್ವರಪ್ಪನವರ ಅಸ್ತಿತ್ವ ಉಳಿಸಿ ರಾಜ್ಯ ಪಟ್ಟಕ್ಕಿರೋ ಪ್ಲ್ಯಾನ್ ಕೂಡ ನಡೀತಾ ಇದೆ. ಈ ಹಿಂದೆ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಏಕಾಏಕಿ ಮೊಟಕುಗೊಳಿಸಲಾಯಿತು. ಕಾರಣ ಇದೇ ಯಡಿಯೂರಪ್ಪನವರು ಹೈಕಮಾಂಡ್ ಮುಂದೆ ಇಲ್ಲ ಸಲ್ಲದ್ದನ್ನು ಹೇಳಿ ಸ್ಟಾಪ್ ಮಾಡಿಸ್ಬಿಟ್ರು. ಈ ರೀತಿ ಆರೋಪವನ್ನು ಈಶ್ವರಪ್ಪನವರೇ ಮಾಡಿದ್ರು. ಮೀರಿ 1008 ಸ್ವಾಮೀಜಿಗಳ ಪಾದಪೂಜೆ ಅಂತ ನಾವೇನು ಅಂದ್ಕೊಂಡಿದ್ವಿ, ಅದಕ್ಕಿಂತ ಜಾಸ್ತಿ ಆಗಂಥ ಅವಕಾಶ ನಮ್ಮೆಲ್ಲರೂ ಕೂಡ ಕಾಣಿಸ್ತಾ ಇದೆ. ಒಟ್ಟಾರೆ ಹಿಂದೂ ಸಮಾಜದ ರಕ್ಷಣೆ ಮತ್ತು ದೀನ ದಲಿತರ ಕಟ್ಟಕಡೆ ವ್ಯಕ್ತಿಗಳಿಗೂ ಕೂಡ ನ್ಯಾಯ ಒದಗಿಸಬೇಕು ಅಂತ ಏನು ತೀರ್ಮಾನ ಮಾಡಿ ಈ ಒಂದು ಕ್ರಾಂತಿವೀರ ಬ್ರಿಗೇಡಿನ ಉದ್ಘಾಟನೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ಐತಿಹಾಸಿಕ ದಿನ ಆಗೋದ್ರಲ್ಲಿ ಯಾವುದೇ ರೀತಿಯಂಥ ಅನುಮಾನ ಇಲ್ಲ. ಹಾಗಾಗಿ ನಾಳೆಯ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗೋ ದೃಷ್ಟಿಯಲ್ಲಿ ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು. ಜೊತೆಗೆ 8 ಸ್ವಾಮಿಗಳ ಪಾದಪೂಜೆ ಆಗ್ತಾ ಇದೆ. ಪೂರ್ಣ ಕುಂಭ ಸ್ವಾಗತ ಬಸವನ ಬಾಗೇವಾಡಿಯ ನಮ್ಮೆಲ್ಲ ಹೆಣ್ಮಕ್ಳು ಬಸವ ಸ್ಮಾರಕದಿಂದ ಇಲ್ಲಿವರೆಗೂ ಪೂರ್ಣ ಕುಂಭದೊಂದಿಗೆ 1008 ಹೆಣ್ಮಕ್ಳು ಈ ಒಂದು ವೇದಿಕೆಗೆ ಬರ್ತಾರೆ. ಅದ ನಂತರ 1008 ಸ್ವಾಮಿಗಳ ಪಾದಪೂಜೆ ಜೊತೆಗೆ 1.5 ಲಕ್ಷದಷ್ಟು ಈಗಾಗಲೇ ಊಟದ ವ್ಯವಸ್ಥೆ ಆಗಿದೆ. ಸುಮಾರು 1 ಲಕ್ಷ ಆಸನದ ವ್ಯವಸ್ಥೆ ಆಗಿದೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿಕ್ಕೆ ಇಡೀ ಬಸವನ ಬಾಗೇವಾಡಿಯ ಪ್ರತಿಯೊಬ್ಬರೂ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ. ವಿಶೇಷವಾಗಿ ಈ ಒಂದು ಮೈದಾನದಲ್ಲಿ ನಮಗೆ ಕಾರ್ಯಕ್ರಮ ಮಾಡಲು ಅನುವು ಮಾಡಿಕೊಟ್ಟ ಪ್ರತಿಯೊಬ್ಬರಿಗೂ ಕೂಡ ಸಹಕಾರ ಮತ್ತು ಅವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡ್ತಾ ಬರುವಂಥ ದಿನಗಳಲ್ಲಿ ಬಸವ ಹುಟ್ಟುತ್ತ ಬಸವನ ಬಾಗೇವಾಡಿಯಲ್ಲಿ ಈ ಒಂದು ಕಾರ್ಯಕ್ರಮ ಏನು ಆಯೋಜನೆ ಆಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಕ್ರಾಂತಿವೀರ ಬ್ರಿಗೇಡ್ ನಿರೀಕ್ಷೆಗೂ ಮೀರಿ 1008